ರಾಮರಾಜ್ಯದ ಕಲ್ಪನೆ ಅಂದರೆ ನಮ್ಮ ತಲೆಗೆ ಏನು ಬರುತ್ತೆ ಅಥವಾ ಏನು ಬರಬೇಕು ಅಂತ. ಸುಭಿಕ್ಷವಾಗಿದ್ದ, ಸುಸಂಪನ್ನವಾಗಿದ್ದ, ಸುಶಿಕ್ಷಿತವಾಗಿದ್ದ, ಸುಭದ್ರವಾಗಿದ್ದ ರಾಜ್ಯದಲ್ಲಿ ರಾಮನ ಕೊಡುಗೆ ಏನು? ರಾಮರಾಜ್ಯದ ಬಗ್ಗೆ ಹೇಳುವಾಗ ವಾಲ್ಮೀಕಿಗಳು ಬೇರೆ ತರಹದಲ್ಲಿ ಹೇಳ್ತಾರೆ. ಅದು ಹೇಗಿತ್ತು, ಅವನೇನು ಮಾಡದ ಅಂತ ಹೇಳೋದಿಲ್ಲ. ಮೊಟ್ಟ ಮೊದಲ ಬಾತೆ ವಿಧವೆಯರಿಗೆ ಸಂಕಟ ಇರಲಿಲ್ಲ, ಆದರೆ ರಾಮ ಬಂದಾಗ ಅದಷ್ಟನ್ನು ನಿವಾರಿಸಿದ್ದಾನೆ. ಅಂದರೆ ರಾಮ ಬದುಕ್ತಾ ಇದ್ದ ವಿಧಾನ ಹಾಗಿತ್ತು. ಅಷ್ಟು ಚೆನ್ನಾಗಿ ಎಲ್ಲರನ್ನೂ ಪ್ರೀತಿಸುವ ರಾಜ ಆದಾಗ ಇವರು ಯಾರಿಗೂ ಇನ್ನೊಬ್ಬರಿಗೆ ಹಿಂಸೆ ಕೊಡಬೇಕು ಅಂತ ಅನ್ನಿಸ್ತಾ ಇದ್ದಾಗ ಆಗೋದು. ಸಾಮಾನ್ಯವಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಸಹಜವಾಗಿ ಮಾತಾಡೋದು ರಾಮರಾಜ್ಯ ಸ್ಥಾಪನೆ ಆಗಬೇಕು, ರಾಮರಾಜ್ಯ ಸ್ಥಾಪನೆ ಆಗಬೇಕು ಅಂತ. ಸೊ ನೀವು ಆಗಲೇ ಹೇಳಿದಾಗೆ ಭರತನ ಕಾಲದಲ್ಲೂ ಅದು ಸುಭಿಕ್ಷವಾಗಿತ್ತು, ಸುಶಿಕ್ಷಿತವಾಗಿತ್ತು, ಸುರಕ್ಷಿತವಾಗಿತ್ತು, ಸುಭದ್ರವಾಗಿತ್ತು, ಇದೆಲ್ಲ ರೀತಿಯಲ್ಲೂ ಇತ್ತು ಅಂತ. ಅದಾದ ನಂತರದಲ್ಲೂ ರಾಮರಾಜ್ಯದ ಕಲ್ಪನೆ ಅನ್ನುವಂಥದ್ದು ಇತ್ತೀಚಿನ ದಿನಗಳವರೆಗೆ ಇವತ್ತಿನವರೆಗೂ ಅದು ರಾಮರಾಜ್ಯದ ಕಲ್ಪನೆ ಅಂದರೆ ಏನು ಅನ್ನುವಂಥದ್ದು ಬರ್ತಾನೆ ಇರ್ತದೆ. ಸೊ ಏನದು ರಾಮರಾಜ್ಯದ ವಿಶೇಷತೆ ಏನಿತ್ತು? ಹಾಗಾದರೆ ನಾವು ಮಾತನಾಡುವಾಗ, ಇವತ್ತಿನ ಸಂದರ್ಭದಲ್ಲಿ ನಿಂತು ಮಾತಾಡುವಾಗ ರಾಮರಾಜ್ಯದ ಕಲ್ಪನೆ ಅಂದರೆ ನಮ್ಮ ತಲೆಗೆ ಏನು ಬರುತ್ತೆ ಅಥವಾ ಏನು ಬರಬೇಕು ಅನ್ನುವಂಥದ್ದು. ಇದು ಭಾಳ ಚೆನ್ನಾಗಿರುವ ಇದು ಪ್ರಶ್ನೆ ಇದು. ಯಾಕೆಂದರೆ ಯಾವುದು ರಾಮರಾಜ್ಯ ಅಂತ. ಈಗ ರಾಮಾಯಣ ಆರಂಭದಲ್ಲಿ ಬಾಲಕಾಂಡದಲ್ಲಿಯೇ ದಶರಥನದ್ದು ಅದ್ಭುತವಾದ ರಾಜ್ಯ ಅಂತ ವರ್ಣಿಸಿದೆ. ನೀವು ಒಳ್ಳೆ ಶಬ್ದಗಳಿಂದ ಹೇಳಿದ್ವಿ. ಸುಶಿಕ್ಷಿತ, ಸುಭದ್ರ, 4-5 ಶಬ್ದಗಳು ಬಹಳ ಚೆನ್ನಾಗಿ ಬಳಸಿದ್ರು. ಅಷ್ಟು ಚೆನ್ನಾಗಿತ್ತು ಅದು. ಅವನ ಹಿಂದಿನವ್ರ ಕಾಲದಿಂದಲೂ ಚೆನ್ನಾಗಿತ್ತು. ಹಾಗೆ ಹೇಳಿದಾಗ ರಾಮರಾಜ್ಯ ಅಂತ ಏನನ್ನ ಹೇಳ್ತೀರಿ? ಮೊದಲಿಂದ ಚೆನ್ನಾಗಿದ್ದ ರಾಜ್ಯ ಆಯ್ತಲ್ಲ ಅಂತ. ಸುಭಿಕ್ಷವಾಗಿದ್ದ, ಸುಸಂಪನ್ನವಾಗಿದ್ದ, ಸುಶಿಕ್ಷಿತವಾಗಿದ್ದ, ಸುಭದ್ರವಾಗಿದ್ದ ರಾಜ್ಯದಲ್ಲಿ ರಾಮನ ಕೊಡುಗೆ ಏನು, ಅವನೇನು ಮಾಡ್ದ ಅಂತ. ಎಷ್ಟೋ ಸಲ ಹಾಗೆ ಆಗತ್ತೆ. ಹಿಂದಿನವರೇ ಎಲ್ಲವನ್ನೂ ಮಾಡಿಟ್ಟು ಹೋದಾಗ ಮುಂದಿನವನು ನಾಮಕೆ ವಾಸ್ತೆ ಆ ಜಾಗದಲ್ಲಿ ಇರ್ಬೇಕಷ್ಟೇ, ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ಅಟ್ಲೀಸ್ಟ್ ಅಷ್ಟೇ. ಕೋಟೆ ಕಟ್ಟಲಗಳ ಕೊತ್ತಲಗಳು ಇದ್ದು ಬಿಡತ್ತೆ, ಭದ್ರತೆ ಸಮಸ್ಯೆ ಇಲ್ಲ, ಚತುರಂಗ ಸೇನೆ ಇರತ್ತೆ, ಜನರ ವೃತ್ತಿ ಪ್ರವೃತ್ತಿಗಳಿಗೆ ಸಮಸ್ಯೆ ಇಲ್ಲ, ಅವರ ಎಂಟರ್ಟೈನ್ಮೆಂಟು ಇರುತ್ತೆ, ಅದು ಇರುತ್ತೆ. ನಾರಿ ನಾಟಕ ಸಂಘ ಇಷ್ಟ ಅಂತೆಲ್ಲ ಬರುತ್ತೆ. ಹೆಣ್ಣು ಮಕ್ಕಳಿದ್ದೇ ನಾಟಕ ಸಂಘಗಳಿದ್ವು ದಶರಥನ ಕಾಲದಲ್ಲಿ. ನಾರಿ ನಾಟಕ ಸಂಘಗಳು ಅಂತಲೇ ಕರೀತಾರೆ. ಅಂದ್ರೆ ಅದರ ಅರ್ಥ ಏನು? ಸ್ತ್ರೀಯರು ಸಮಾಜದ ನಡುವೆ ಇದ್ದು ಅಂತದ್ದನ್ನು ಮಾಡ್ತಾ ಇದ್ರು. ಅಂದ್ರೆ ಅದೆಲ್ಲವೂ ಇತ್ತು ಅಂತ ಅಂದಾಗ ಇವನ ಕಾಲದಲ್ಲಿ ಮೇಂಟೈನ್ ಮಾಡೋದಷ್ಟೇ ಅಂತ. ಈ ಮೇಂಟೈನ್ ಮಾಡೋದು ಅನ್ನೋದು ದೊಡ್ಡದು, ಹೌದು, ಅಲ್ಲ ಅಂತಲ್ಲ. ಆದರೆ ಮೇಂಟೈನ್ ಮಾಡೋದನ್ನೇ ಆದರ್ಶ ರಾಜ್ಯ ಅಂತ ಕರೆಯೋದಲ್ಲ. ಆದರ್ಶ ರಾಜ್ಯ ಸ್ಥಾಪನೆ ಮಾಡೋದನ್ನು ಕರಿಬೇಕು. ರಾಮರಾಜ್ಯ ಅಂತ ಕರಿಬಾರ್ದು, ದಶರಥ ರಾಜ್ಯ ಅಂತ ಕರಿಬೇಕಲ್ವಾ? ಆದರೆ ರಾಮರಾಜ್ಯ ಅಂತ ಕರೆಯೋದು ಎಲ್ಲಿ ಅಂದರೆ, ರಾಮರಾಜ್ಯದ ಬಗ್ಗೆ ಹೇಳುವಾಗ ವಾಲ್ಮೀಕಿಗಳು ಬೇರೆ ತರಹದಲ್ಲಿ ಹೇಳ್ತಾರೆ. ಅದು ಹೇಗಿತ್ತು ಅಂತ ಅದರ ಶ್ಲೋಕಗಳನ್ನೇ ನೋಡೋಣ, ಚೆನ್ನಾಗಿದೆ ಅದು. ರಾಮರಾಜ್ಯದ ಬಗ್ಗೆ ವಾಲ್ಮೀಕಿಗಳು ಹೇಳುವಾಗ ಪರಿಣಾಮ ಹೇಳ್ತಾರೆ, ಆಡಳಿತದ ಕ್ರಮ ಹೇಳೋದಿಲ್ಲ, ಅವನೇನು ಮಾಡದ ಅಂತ ಹೇಳೋದಿಲ್ಲ. ಈಗ ಉದಾಹರಣೆಗೆ, ಈಗ ನಮ್ಮಲ್ಲಿ ರಾಜಕಾರಣಿಗಳು ಹೇಳುವಾಗ ಅಥವಾ ಒಂದು ಪಕ್ಷ ಹೇಳುವಾಗ ನಾವೇನು ಮಾಡಿದ್ವಿ ಅಂತ ಹೇಳ್ತಾರೆ ಅವರು. ಹೌದು, ಇಂಥ ವ್ಯವಸ್ಥೆ ಮಾಡಿದ್ವಿ, ರಸ್ತೆಗಳನ್ನು ಮಾಡಿದ್ವಿ, ಅಥವಾ ಯಾವುದೋ ಗ್ಯಾರಂಟಿಗಳನ್ನು ಕೊಟ್ವಿ, ಇಂಥ ಯೋಜನೆಗಳನ್ನು ಕೊಟ್ವಿ ಅಂತ ಹೇಳ್ತಾರಲ್ಲ. ವಾಲ್ಮೀಕಿಗಳು ಪರಿಣಾಮ ಹೇಳ್ತಾರೆ. ರಾಮ ರಾಜ್ಯ ಮಾಡುವ, ರಾಮನ ರಾಜ್ಯಭಾರದಲ್ಲಿ ಏನಿತ್ತು ಅಂತ. ಅದು ನೋಡಿ ಚೆನ್ನಾಗಿರೋದು. ನ ಪರ್ಯದೇವನ್ ವಿಧವಾಹ, ವಿಧವೆಯರ ನೋವು ಅಂತ ಒಂದಿರಲಿಲ್ಲ ಅಂತ ಬರುತ್ತೆ. ಈ ವಿಧವೆಯರ ನೋವು ಇರಲಿಲ್ಲ ಅನ್ನೋದಕ್ಕೆ ಅರ್ಥ ಏನು? ಎರಡಿದೆ ಇಲ್ಲಿ. ಒಂದು, ವಿಧವೆಯರ ಆಗ್ತಾ ಇರಲಿಲ್ಲ ಅನ್ನೋದು ಒಂದು, ಆಯ್ತಾ? ಎರಡನೆಯದ್ದು, ಯಾರಾದರೂ ವಿಧವೆಯರಾದರೆ ಅವರು ಕಷ್ಟಪಡಬೇಕಾಗಿರಲಿಲ್ಲ ಅಂತ. ಅವರ ಸಂಸಾರ ಭರಣವೋ ಇನ್ನೊಂದು, ಅದು ಅವರ ಹೊರಗಡೆಯ ಭೌತಿಕವಾದ ವ್ಯವಸ್ಥೆ ಇರಲಿ, ಮಾನಸಿಕವಾಗಿರಲಿ, ಅವ್ರು ಕಷ್ಟಪಡಬೇಕಾಗಿ ಬರ್ತಾ ಇರಲಿಲ್ಲ. ಇದರ ವ್ಯಾಪ್ತಿ ದೊಡ್ಡದು. ಅದರ ಅರ್ಥ ಏನು ಅಂತ ಕೇಳಿದ್ರೆ, ಅವರ ಬದುಕಿಗೆ ಸಮಸ್ಯೆ ಇರಲಿಲ್ಲ, ಆ ವ್ಯವಸ್ಥೆ ನಡೀತಾ ಇತ್ತು. ಈಗ ಮನೆಯಲ್ಲಿ ದುಡಿತಾ ಇದ್ದ ಒಬ್ಬ ವ್ಯಕ್ತಿ ಸತ್ತರೆ ಆಗ ಅವ್ರ ಬದುಕೇನು ಅನ್ನೋದು ಒಂದು ಬರುತ್ತೆ. ಈಗಿರುತ್ತೆ, ಈಗಲೂ ನಾವು ಅವ್ರ ಹೆಂಡತಿ ಕೆಲಸ ಕೊಡ್ತೀವಿ, ಏನೋ ಒಂದು ಸರ್ಕಾರ ಮಾಡ್ತಿರತ್ತೆ, ಅದು ಒಂದಾದರೆ. ಎಷ್ಟೋ ಸಲ ಏನಾಗುತ್ತೆ, ಇಷ್ಟಾದ ಮೇಲೆ ಮಕ್ಕಳು ಬಿಟ್ಟೋಗ್ಬಿಡ್ತಾರೆ ಅವರನ್ನು. ತಾಯಂದ್ರೆ ಎಲ್ಲೋ ವೃದ್ಧಾಶ್ರಮವೋ ಇನ್ನೆಲ್ಲೋ ಹೋಗ್ಬೇಕಾಗತ್ತೆ, ನೋಡ್ಕೊಳ್ಳೋರು ಇರಲ್ಲ ಅಂತೆಲ್ಲ ಇದೆಯಲ್ಲ. ಇದು ವಿಧವೆಯರ ಕಷ್ಟಗಳು. ಅದೂ ಇರಲಿಲ್ಲ ಅಂತ ಅಂದ್ರೆ ಸಂಸ್ಕಾರವಂತರಾಗಿ ಮಕ್ಕಳಿರ್ತಾ ಇದ್ರು. ಮಕ್ಕಳಿಗೆ ಸಂಸ್ಕಾರವನ್ನ ವ್ಯವಸ್ಥೆ ಕೊಡ್ತಾ ಇತ್ತು. ಮತ್ತು ಅವರು ಇಂಥ ತಪ್ಪು ಮಾಡದಂತೆ ನೋಡ್ಕೊಳ್ತಾ ಇದ್ರು ಅಂತಲೇ ಅರ್ಥ. ಇವತ್ತು ತಂದೆ ತಾಯಿಯನ್ನ ಬಿಟ್ಟು ಮಕ್ಕಳು ಬಿಟ್ಟು ಹೋದ್ರೆ
ಅದು ಅಪರಾಧ ಅಂತೇನೂ ಅಲ್ವಲ್ಲ, ಅಲ್ಲ. ಅವನೇನು ಜೈಲಿಗೆ ಹಾಕ್ತೀವ ನಾವು? ಇಲ್ಲ. ನೈತಿಕ ಅಪರಾಧ ಅದು. ನಾವು ಹೇಳ್ತೀವಿ ಮಾಡಬಾರ್ದಾಗಿತ್ತು ಅಂತ, ಅದ್ರ ಅಪರಾಧ ಅಂತ ನಾವಿವತ್ತು ಕನ್ಸಿಡರ್ ಮಾಡಿಲ್ಲ. ಅದು ಮಾಡಿಲ್ಲ. ತಂದೆ ತಾಯಿಗಳನ್ನ ನೋಡಿಕೊಳ್ಳದೆ ಇದ್ದ ಮಗನಿಗೆ 20 ವರ್ಷ ಜೈಲು ಅಂತ ಇಲ್ಲ. ಆದರೆ ಅವತ್ತು ಹಾಗಿತ್ತು ಅಂತ ಅರ್ಥ. ಹಾಗೆ ಮಾಡಿದರೆ ಅವನು ಶಿಕ್ಷೆಗೆ ಒಳಪಡ್ತಿದ್ದ ಅಂತ. ಒಂದು ಸಂಸ್ಕಾರದ ಭಾಗ. ಸಂಸ್ಕಾರ ಮೀರಿ ತಪ್ಪು ಮಾಡಿದರೆ ಶಿಕ್ಷೆಯೂ ಇರ್ತಿತ್ತು ಅಂತ. ಹಾಗಾಗಿ ಮೊಟ್ಟ ಮೊದಲ ಬಾತೆ ವಿಧವೆಯರಿಗೆ ಸಂಕಟ ಇರಲಿಲ್ಲ. ರಾಮರಾಜ್ಯ ಅಂದರೆ ಏನಾಗಬೇಕು ಅನ್ನೋದಕ್ಕೆ ಸಿಗೋದು. ನಚ ವ್ಯಾಲಕೃತಂ ಭಯಂ ಅಂತ, ಕ್ರೂರ ಪ್ರಾಣಿಗಳ ಸಮಸ್ಯೆ ಇರಲಿಲ್ಲ ಅಂತ, ಆತಂಕ ಇರಲಿಲ್ಲ, ಭಯ ಇರಲಿಲ್ಲ ಅಂತ, ಕ್ರೂರ ಪ್ರಾಣಿಗಳು ಅಂತ. ಅಂದರೆ ಕಾಡಿನ ಜೊತೆಗೆ ಇವತ್ತಿನಿಗಿಂತ ಹೆಚ್ಚು ನಂಟಿಟ್ಕೊಂಡು ಬದುಕ್ತಾ ಇದ್ರು ಅವರು. ಕಾಡಿಗೆ ತುಂಬ ಹೋಗಿ ಬಂದು ಮಾಡ್ತಾ ಇದ್ರು. ಆದರೆ ಪ್ರಾಣಿಗಳು ಕಾಟ ಕೊಡ್ತಾ ಇರಲಿಲ್ಲ ಅಂತ. ಈ ಪ್ರಾಣಿಗಳು ಕಾಟ ಕೊಡೋದು ಮನುಷ್ಯನಿಗೆ ಅನ್ನೋದು ಹಲವು ತರಹದಲ್ಲಿರುತ್ತೆ. ಪ್ರಾಣಿಗಳು ಮನುಷ್ಯರನ್ನ ತಿಂದುವು ಅನ್ನೋದು ಮಾತ್ರ ಅಲ್ಲ. ಈಗ ಹಳ್ಳಿಗಳಲ್ಲಿ ಇವತ್ತು ದೊಡ್ಡ ಸಮಸ್ಯೆ ಇರೋದೇನು ಅಂದ್ರೆ, ಈಗ ನಮ್ಮ ಮಲೆನಾಡುಗಳಲ್ಲಿ ಇದೆ, ಕಾಡು ಪ್ರಾಣಿಗಳು ಬಂದು ಬೆಳೆದ ಬೆಳೆ ತಿಂತವೆ. ನೀವು ನವಿಲು, ಆನೆಯಿಂದ ಹಿಡಿದು ನವಿಲುವರೆಗೆ. ಕರೆಕ್ಟ್ ಆಗಿ ಹೇಳಿದ್ರಿ, ಆನೆಯಿಂದ ಹಿಡಿದು ನವಿಲುವರೆಗೆ. ನವಿಲು ಇಷ್ಟು ಸುಂದರ ಇದೆಲ್ಲ. ಹೌದು, ನಮ್ಮ ರೈತನ್ ಕೇಳಿದ್ರೆ ನವಿಲಿಗೆ ಬೈತಾ ಇರ್ತಾನೆ, ಶಾಪ ಆಗ್ತಾ ಇರ್ತಾನೆ. ಅದರಷ್ಟು ಕಾಟ ಕೊಡೋದು ಇನ್ಯಾವುದೂ ಇಲ್ಲ. ಅಂದ್ರೆ ಇದು ಇರಬಾರದು ಅಂತ ಅಂದ್ರೆ, ಈಗ ನಮ್ಮೂರುಗಳಲ್ಲಿ ಮಂಗನ ಕಾಟ ತುಂಬಾ ಇದೆ. ನೀವು ಮರದ ಮೇಲೆ ಬೆಳೆಯುವ ಯಾವುದನ್ನು ಮಂಗ ಉಳಿಸೋದಿಲ್ಲ. ಅದು ಯಾಕೆ ಅಂತ ಅಂದ್ರೆ ಉತ್ತರ ಕೊಡ್ತಾರೆ, ಕಾಡಲ್ಲಿಲ್ಲ ತಿನ್ನೋದಕ್ಕೆ ಬೇಕಾದ್ದು ಅಂತ. ಕಾಡ ನಾಶ ಆಗಿದೆ. ಕಾಡಲ್ಲಿ ಪ್ರಾಣಿಗಳಿಗೆ ಬೇಕಾದ ಆಹಾರ ಇಲ್ಲ. ಅವ್ರು ಸುಮ್ಮನೆ ಹಳ್ಳಿಗೆ ಬರಲ್ಲ. ಅವು ಕಾಡಲ್ಲಿ ಸ್ವಚ್ಛಂದವಾಗಿರ್ತವೆ. ಅವಕ್ಕೆ ಬೇಕಾದಿದ್ರೆ ಬರಬೇಕಾಗೂ ಇಲ್ಲ. ಇಂಬ್ಯಾಲೆನ್ಸ್ ಎಲ್ಲಾಗಿದೆ, ಇಲ್ಲ ಎಲ್ಲರ ಕಡೆ ಇಂಬ್ಯಾಲೆನ್ಸ್ ಆಗಿದೆ. ಇವು ಇಲ್ಲ ಅಂತ ಅಲ್ಲಿ. ಅಂದ್ರೆ ಪ್ರಾಣಿಗಳು ಸಮೃದ್ಧವಾಗಿದ್ವು ಕಾಡಲ್ಲಿ ಅಂತ. ರಾಮರಾಜ್ಯದಲ್ಲಿ ಪ್ರಾಣಿಗಳು ಮನುಷ್ಯನನ್ನ ಕಾಡ್ತಾ ಇರಲಿಲ್ಲ. ಯಾಕೆ ಅಂತ ಅಂದ್ರೆ, ಅವರು ಮನುಷ್ಯನ ಜಗತ್ತಿಗೆ ಬರಬೇಕಾಗಿಯೇ ಇರಲಿಲ್ಲ. ಅವ್ರಿಗೆ ಬೇಕಾದ ಎಲ್ಲವೂ ಸಮೃದ್ಧವಾಗಿ ಅಲ್ಲಿ ಸಿಗ್ತಾ ಇತ್ತು ಅಂತ. ವ್ಯಾಧಿಜ ಭಯ ಇರಲಿಲ್ಲ ಅಂತ, ರೋಗದ ಸಮಸ್ಯೆ ಇರಲಿಲ್ಲ ಅಂತ. ರೋಗ ಅನ್ನೋದು ಬಂದೇ ಬರುತ್ತೆ, ಅವತ್ತು ಬರ್ತಾ ಇತ್ತು ರೋಗ. ಆದರೆ ರೋಗ ಅನ್ನೋದು ಸಮಸ್ಯೆ ಆಗಿರಲಿಲ್ಲ ಅಂದರೆ ಚಿಕಿತ್ಸೆ ಚೆನ್ನಾಗಿತ್ತು ಅಂತಲೇ ಅರ್ಥ. ಚಿಕಿತ್ಸೆ ಅಷ್ಟು ಚೆನ್ನಾಗಿತ್ತು ಅಂತಲೇ ಅರ್ಥ. ಕಳ್ಳರಿರಲಿಲ್ಲ ಅಂತ, ನಿರ್ದಸ್ಯುರಭವಲ್ಲೋಕ ಅಂತ, ಕಳ್ಳರ ಭಯ ಇರಲಿಲ್ಲ ಅಂತ. ಅಂದರೆ ಇವರು ಹುಟ್ಟೇ ಇರಲಿಲ್ಲ ಅಂತಲ್ಲ, ಈ ಪ್ರವೃತ್ತಿಯವರೇ ಇರಲಿಲ್ಲ ಅಂತಲ್ಲ, ಅವರನ್ನು ನಿಗ್ರಹಿಸುವ ವ್ಯವಸ್ಥೆ ಇತ್ತು ಅಂತ. ಕಳ್ಳರು ಇರಲಿಲ್ಲ ಅಂದ್ರೆ ಸೀತೆಯನ್ನೇ ಕದ್ದುಕೊಂಡು ಹೋದ ಕಾಲ. ಹೌದು ಅಲ್ವಾ? ಇವತ್ತು ಕಂಡವ್ರ ಹೆಂಡತಿಯನ್ನು ಕದ್ಕೊಂಡು ಹೋಗೋದು ಅಷ್ಟು ಸುಲಭ ಇವತ್ತೇ ಇಲ್ಲ. ಹೌದು ಹೌದು, ಅವಾಗ ಹಾಳಾಗೋಗಿದೆ ಅನ್ಕೊಂಡಾಗ ಆಗ ಇತ್ತು. ಆಸ್ತಿ ಪಾಸ್ತಿಯನ್ನು ಕೇಳೋದು ಎಲ್ಲ ರಾವಣನ ಕಡೆಯವರು ಮಾಡಿದ್ರಲ್ಲ. ಆದ್ರೆ ರಾಮರಾಜ್ಯ ಭಾರ ಮಾಡುವಾಗ ಕಳ್ಳರು ದರೋಡೆಕೋರರು ಇರ್ಲಿಲ್ಲ ಅಂತ. ಅದರ ಅರ್ಥ ಇದ್ದರು, ರಾವಣನ ಪರಿವಾರವೇ ಅದಾಗಿತ್ತು. ಹೌದು. ಆದರೆ ರಾಮ ಬಂದಾಗ ಅದಷ್ಟನ್ನು ನಿವಾರಿಸಿದ್ದಾನೆ. ಅಂದ್ರೆ ಎಲ್ಲರಿಗೂ ದುಡಿಯುವ ಅವಕಾಶ ಇತ್ತು ಅಂತ ಅನ್ಕೋಬಹುದಾ? ಅದಿದ್ದೇ ಇತ್ತು. ವೃತ್ತಿ ಇತ್ತು. ವೃತ್ತಿಯಲ್ಲಿ ಕೊರತೆ ಇರಲಿಲ್ಲ. ವೃತ್ತಿಯಲ್ಲಿ ಕೊರತೆ ಅಂದ್ರೆ ಉದ್ಯೋಗ ಸೃಷ್ಟಿ ಮಾತ್ರ ಅಲ್ಲ, ಬೇಕಷ್ಟು ವೇತನವೂ ಇತ್ತು ಅಂತ. ನಾನದು ದಶರಥನ ಕಾಲದಲ್ಲಿ ಅಂತ ಹೇಳುವಾಗ ಹೇಳದ್ನಲ್ಲ, ನೀವು ಒಬ್ಬ ಮಾಡ್ತಾ ಇರೋದು ಕೂಲಿ ನಾಲಿನೇ ಆಗಿರ್ಬೋದು, ಆದರೆ ಕೂಲಿ ನಾಲಿ ಮಾಡಿ 2 ಹೊತ್ತಿನ ಊಟ ತೀರ್ತು ಅಂತ ಮಾತ್ರ ಅಲ್ಲ ಅಂತ, ಅವನಿಗೆ ಸಮೃದ್ಧಿ ಇತ್ತು. ಅವನಿಗೆ ಸಮೃದ್ಧಿ ಇತ್ತು ಅಂತ. ಇನ್ನೊಂದು ಬಹಳ ಚೆನ್ನಾಗಿದೆ, ನಚಸ್ಮ ವೃದ್ಧ ಬಾಲಾನಾಂ ಪ್ರೇತ ಕಾರ್ಯಾಣಿ ಕುರುವತೆ. ವೃದ್ಧರು ಮಕ್ಕಳ ಅಂತ್ಯ ಸಂಸ್ಕಾರ ಮಾಡುವ ಸಂದರ್ಭ ಬರ್ತಾ ಇರಲಿಲ್ಲ. ಅಂದ್ರೆ ಅಕಾಲ ಮರಣ ಇರಲಿಲ್ಲ. ಈ ಅಕಾಲ ಮರಣಗಳು ಯಾಕೆಲ್ಲ ಬರುತ್ತೆ ಅಂತ ಯೋಚನೆ ಮಾಡಿದ್ರೆ, ಅಕಾಲ ಮರಣ ಬರೋದು ಒಂದು ರೋಗದಿಂದಾಗಿ. ಅಕಾಲ ಮರಣ ಬರೋದು ಯಾರೋ ಬಂದು ಕಡ್ದಾಕ್ತಾರೆ, ಮನೆಗೆ ಹೋಗಿ ಮನೇಲಿ ಇದ್ದವ್ರನ್ನೆಲ್ಲ ಕೊಂದಾಕಿದ್ರು, ಪುಟ್ಟ ಮಕ್ಕಳನ್ನು ಕೊಂದ್ರು, ಹೀಗೆಲ್ಲ ಬರುತ್ತೆ. ಅಪಘಾತಗಳಲ್ಲಿ ಮಕ್ಕಳು ಸಾಯ್ತಾರೆ, ಶತ್ರು ದಾಳಿ ಆದಾಗ ಮಕ್ಕಳು ಸಾಯ್ತಾರೆ. ಇದು ಯಾವುದೂ ಇರಲಿಲ್ಲ ಅಂತಂದಾಗ ಈ ಮಾತು ಪ್ರಜಾರಕ್ಷಣೆ ಅನ್ನೋದು ಎಷ್ಟು ಚೆನ್ನಾಗಿತ್ತು ಅನ್ನೋದು. ಇತ್ತೀಚಿನ ದಿನಗಳಲ್ಲಿ ಯುವಕರಿಗೆ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು, ಕೆಲಸದ ಒತ್ತಡ, ಬದುಕಿನ ಒತ್ತಡ, ಹೌದು, ಆತಂಕ, ವೃತ್ತಿ ಏನಾಗತ್ತೆ ಅಂತ ಗೊತ್ತಿಲ್ಲ, ಸಂಬಳ ಕಡಿಮೆ ಆಗತ್ತೋ, ಕಿತ್ತಾಕ್ಬಿಡ್ತಾರೋ, ಕೆಲಸ ಸಿಗತ್ತೋ, ಇವು ಏನೂ ಇಲ್ಲ ಅಲ್ಲಿ. ರಾಮಮೇವಾನು ಪಶ್ಯಂತೋ ನಾಭ್ಯ ಹಿಂಸನ್ ಪರಸ್ಪರಂ. ಇದೊಂದು ಬಹಳ ಚೆನ್ನಾಗಿದೆ. ಈ ಒಬ್ಬ ಇನ್ನೊಬ್ಬನಿಗೆ ಹಿಂಸೆ ಮಾಡ್ತಾ ಇರಲಿಲ್ವಂತೆ. ದೈಹಿಕ ಹಿಂಸೆ ಇರಲಿ, ಮಾನಸಿಕ ಹಿಂಸೆ ಇರಲಿ, ಹಿಂಸೆ ಎರಡು.
ಈ ಡೊಮೆಸ್ಟಿಕ್ ಕ್ರೌರ್ಯಗಳ ದೊಡ್ಡ ಕಾಲ ವೈಲೆನ್ಸ್ ನಡೀತಾ ಇದೆ ಇಲ್ಲಿ. ದೈಹಿಕವಾಗಲ್ದಿದ್ರು ಮಾನಸಿಕವಾಗಿ ಡೊಮೆಸ್ಟಿಕ್ ವೈಲೆನ್ಸ್ ತುಂಬಾ ಅಂತ ನಾವು ಮಾತಾಡ್ತಾ ಇದ್ದೀವಲ್ಲ. ಒಬ್ಬ ಇನ್ನೊಬ್ಬನಿಗೆ ಹಿಂಸೆ ಕೊಡ್ತಾ ಇರ್ಲಿಲ್ವಂತೆ, ಕುಟುಂಬದಲ್ಲೇ ಇದೆ. ಕುಟುಂಬದಲ್ಲೇ ಇದೆ, ಹೊರಗಡೆದಲ್ಲ, ಪಕ್ಕದ ಮನೆಯವನಲ್ಲ, ಪಕ್ಕದ ಬೀದಿಯವನಲ್ಲ, ಪಕ್ಕದ ಊರಿನವನಲ್ಲ, ಅತ್ಯಂತ ಮಾನಸಿಕ ಹಿಂಸೆ ನಡೆಯೋದು ಕುಟುಂಬದವರು. ಅದಿರ್ಲಿಲ್ಲ. ರಾಮಮೇವಾನುಪಶ್ಯಂತಹ ಅಂತ, ಅದಕ್ಕೆ ಮಾದರಿ ರಾಮ ಆಗಿದ್ದ ಅಂತ. ರಾಮನನ್ನ ನೋಡ್ತಾ ನೋಡ್ತಾ ಹಿಂಸೆ ಬಿಟ್ರು ಅಂತ. ಅಂದ್ರೆ ರಾಮ ಬದುಕ್ತಾ ಇದ್ದ ವಿಧಾನ ಹಾಗಿತ್ತು ಅಂತ. ಹಾಗೆ ಅವನನ್ನು ನೋಡಿದಾಗ ರಾಜ ಅಂತವನು ಅಷ್ಟು ಚೆನ್ನಾಗಿ ಎಲ್ಲರನ್ನೂ ಪ್ರೀತಿಸುವ ರಾಜ ಆದಾಗ ಇವರು ಯಾರಿಗೂ ಇನ್ನೊಬ್ಬಿಗೆ ಹಿಂಸೆ ಕೊಡಬೇಕು ಅಂತ ಅನ್ನಿಸ್ತಾ ಇದ್ದಾಗ ಆಗೋಯ್ತು. ಒಟ್ಟು ಹೊರಗಡೆ ಹೇಗಿತ್ತು ಅಂತ ಒಂದು ಹೇಳ್ತಾರೆ. ನಿತ್ಯ ಪುಷ್ಪಾಹ ನಿತ್ಯ ಫಲಾಹ ತರವಹ ಸ್ಕಂಧ ವಿಸ್ತೃತಾಹ ಅಂತ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಮರಗಳು ಹೇಗಿದ್ವು ಅಂತ, ದಟ್ಟವಾಗಿ ಕೊಂಬೆಗಳು ವಿಸ್ತಾರವಾಗಿದ್ವಂತೆ, ಸ್ಕಂಧ ವಿಸ್ತೃತಾಹ ಅಂತ. ಅಂದ್ರೆ ಒಂದು ಒಳ್ಳೆ ಮರ ನೋಡ್ತೀವಲ್ಲ ನಾವು, ಈಗ ವಿದುರಾಶ್ವತ್ಥ ನೋಡ್ತೀವಿ, ಹಾಗೆ ವಿಸ್ತಾರವಾದ ರೆಂಬೆ ಕೊಂಬೆಗಳಿರುವ ಮರ. ಅಂದ್ರೆ ಮರಗಳನ್ನು ಕಡಿತಿರ್ಲಿಲ್ಲ ಅಂತ ಆಯ್ತು, ಕಾಡು ನಾಶ. ಮತ್ತು ನಿತ್ಯ ಪುಷ್ಪಾಹ ನಿತ್ಯ ಫಲಾಹ ಅಂತ. 365 ದಿವಸವೂ ಹಣ್ಣು ಕೊಡ್ತಾ ಇದ್ದು, 365 ದಿವಸವೂ ಅದರಲ್ಲಿ ಹೂವಿರುತ್ತಾ ಇತ್ತು ಅಂತ. ಎಲ್ಲ ಮರಗಳಲ್ಲಿ ಇಂತ ಅಲ್ಲ, ಸೀಸನ್ ಅಂತ ಇರುತ್ತೆ. ಆದ್ರೆ ಒಂದು ಕಾಡು ಅಂತ ತಗೊಂಡಾಗ, ಒಂದು ವನ ಅಂತ ತಗೊಂಡಾಗ, ಒಂದು ಉದ್ಯಾನ ಅಂತ ತಗೊಂಡಾಗ, ಒಂದು ತೋಟ ಅಂತ ತಗೊಂಡಾಗ, ಇದರಲ್ಲಿ ಅಲ್ದಿದ್ರೆ ಅದರಲ್ಲಿ ಹೂವಿದೆ, ಇದರಲ್ಲಿ ಹಣ್ಣು ಅಲ್ದಿದ್ರೆ ಅದರಲ್ಲಿ ಹಣ್ಣಿದೆ. ಆ ಸಮೃದ್ಧಿ ಯಾವಾಗಲೂ ಇದೆ. ಯಾವ ಕಾಲಕ್ಕೆ ಯಾವ ಹೂವು ಯಾವ ಹಣ್ಣು. ಈಗ 360 ದಿವಸನೂ ಬರೋ ಹಣ್ಣುಗಳು ಬೇರೆ ಇವೆ. ಒಂದು ಕಾಲಕ್ಕೆ ದ್ರಾಕ್ಷಿ, ಒಂದು ಕಾಲಕ್ಕೆ ಕಲ್ಲಂಗಡಿ, ಅದಾದ್ಮೇಲೆ ಮಾವು, ಹೀಗಿದೆ. ಇವತ್ತು ನಾವು ಎಲ್ಲ ಕಾಲದಲ್ಲಿ ಸಿಗುವಾಗ ಮಾಡ್ಕೊಡ್ತೀವಿ, ಇದು ಅನೈಸರ್ಗಿಕ. ಆದ್ರೆ ಇದು ಹಾಗಲ್ಲ. ಯಾವ ಕಾಲಕ್ಕೆ ಯಾವುದು ಬೆಳಿಬೇಕೋ ಅದು ಚೆನ್ನಾಗಿ ಬೆಳೀತಾ ಇತ್ತು. ಅಂದ್ರೆ ತೋಟದಿಂದ ಆರಂಭ ಮಾಡಿ ಕಾಡಿನವರೆಗಿನ ಸಮೃದ್ಧಿ ಇತ್ತು ಅಂತ ಅಂದ್ರೆ ರಾಮನ ಕಾಲದ ಅರಣ್ಯ ಇಲಾಖೆ, ರಾಮನ ಕಾಲದ ತೋಟಗಾರಿಕಾ ಇಲಾಖೆ, ರಾಮನ ಕಾಲದ ಕೃಷಿ ಇಲಾಖೆ ಅದೇನ್ ಮಾಡ್ತಾ ಇತ್ತು ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಇಲ್ಲಿ ಪರಿಣಾಮ ಹೇಳ್ತಾ ಇದ್ದಾರೆ. ಕಾಲೇ ವರ್ಷೀಚ ಪರ್ಜನ್ಯ ಸುಖಸ್ಪರ್ಶ್ಚ ಮಾರುತಃ. ಕಾಲಕ್ಕೆ ಮಳೆ ಆಗ್ತಾ ಇತ್ತು. ಯಾವ ಕಾಲದಲ್ಲಿ ಮಳೆ ಆಗ್ಬೇಕೋ ಆವಾಗ ಮಳೆ ಆಗೇ ಆಗ್ತಿತ್ತು, ಮತ್ತು ಆವಾಗ ಮಾತ್ರ ಮಳೆ ಆಗ್ತಾ ಇತ್ತು. ಎರಡು, ಯಾವಾಗ ಮಳೆ ಆಗ್ಬೇಕೋ ಆವಾಗ ಮಳೆ ಆಗ್ಬೇಕು, ಆವಾಗ ಮಳೆ ಆಗ್ಲೇಬೇಕು, ಮತ್ತು ಆವಾಗ ಮಾತ್ರ ಮಳೆ ಆಗ್ಬೇಕು. ಈಗೇನು ಅಂದ್ರೆ ಆವಾಗ ಮಳೆ ಇಲ್ಲ, ಇನ್ಯಾವಾಗಲೂ ಬರುತ್ತೆ ಅಂತ ಗೊತ್ತಿಲ್ಲ, ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಬೇಸಿಗೆಯಲ್ಲಿ ಮಳೆಯೋ ಚಳಿಗಾಲದಲ್ಲಿ ಮಳೆಯೋ. ಬೆಂಗಳೂರು ಮುಳುಗತ್ತೆ ಅಂತ ಮಾತ್ರ ಅಲ್ಲ, ಅವನು ಬೆಳೀತಾ ಇರೋ ಒಂದು ಸಮಸ್ಯೆ, ಕೈಗೆ ಬರೋ ಹೊತ್ತಲ್ಲಿ ಮಳೆ ಬಂದು ಬೆಳೆನ ಕಸ್ತಿರತ್ತೆ. ಇದು ಇರ್ಲಿಲ್ಲ ಅಂತ. ಯಾವಾಗಲೂ ಇದಕ್ಕೆ ಸೈಕ್ಲೋನ್ ಎಫೆಕ್ಟ್ ಅನ್ಬಿಡ್ತೀವಿ ನಾವು. ಸೈಕ್ಲೋನಿಗೆ ಬಂತು ಸುಖಸ್ಪರ್ಶೀಚ ಮಾರುತಃ ಅಂತ. ಅಂದ್ರೆ ಚಂಡಮಾರುತ ಬಂತು, ಇನ್ನೊಂದು ಬಂತು ಅಂತ ಆಗಿ ಏನೋ ಒಂದು ಆಗೋದಿಲ್ಲ. ಗಾಳಿ ಸದಾಕಾಲ ಸುಖಸ್ಪರ್ಶಿಯಾಗಿರ್ತಾ ಇದ್ದ. ಅಂದ್ರೆ ನಾವೊಂದು ಮಂದ ಮಾರುತ, ತಂಪಾದ ಗಾಳಿ ಅಂತ ಹೇಳ್ತೀವಲ್ಲ, ಈ ಬಿಸಿ ಗಾಳಿ ಬೀಸುತ್ತೆ. ಬೇಸಿಗೆ ಎಷ್ಟು ಆಗತ್ತೆ ಅಂದ್ರೆ ಬಿಸಿ ಗಾಳಿ ತಡೆಯೋಕಾಗದೆ ಸಾಯ್ತಾರೆ. ಆಮೇಲೆ ಗಾಳಿ ಈ ಚಂಡಮಾರುತದಂತದ್ದು ಬರುತ್ತೆ. ಸೈಕ್ಲೋನ್ ಅಂತೂ ಈಗ ನಿರಂತರ ಈಗಿದೆ ಅಂತ ಈ ವಾರ ಮಾತಾಡ್ಕೋತಾ ಇದೀವಲ್ಲ, ಅದ್ಯಾವುದೂ ಇಲ್ಲ. ಗಾಳಿ 365 ದಿವಸ ಸುಖಸ್ಪರ್ಶಿಯಾಗಿರ್ತಾ ಇದೆ. ಅಂದ್ರೆ ನಮಗೆ ಸುಖಸ್ಪರ್ಶ ಅಂದ್ರೆ ತುಂಬಾ ತಣ್ಣಗಿದ್ರೂ ಸುಖ ಅಲ್ಲ, ಬಿಸಿ ಇದ್ರೂ ಸುಖ ಅಲ್ಲ, ಗಾಳಿ ಜೋರಾಗಿದ್ರೂ ಸುಖ ಅಲ್ಲ. ಹಿಮಾಲಯದ ಎತ್ತರಕ್ಕೆ ಹೋದ್ರೆ ಗಾಳಿಯೇ ಕಡಿಮೆ ಆಗಿಬಿಡತ್ತೆ, ಉಸಿರಾಡೋಕ್ಕಾಗೋದಿಲ್ಲ, ಇದು ಸುಖ ಅಲ್ಲ. ಅಂದ್ರೆ ಗಾಳಿ ಸುಖವಾಗಿರ್ಬೇಕು ಅಂದ್ರೆ ಒಂದು ಹಿತಮಿತವಾದ ವೇಗ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ, ಮತ್ತು ಅದು ಉಷ್ಣವೂ ಅಲ್ಲ ಅತ್ಯಂತ ಶೀತವೂ ಅಲ್ಲ, ಹೀಗಿರ್ಬೇಕು. ಎಷ್ಟು ಬ್ಯಾಲೆನ್ಸ್ ಬೇಕಲ್ಲ, ಅದಿತ್ತು ಅಂತ ಸುಖಸ್ಪರ್ಶಿ. ಅಂದ್ರೆ ಈಗ ನಾವು ಜಾಗತಿಕವಾಗಿ ಕ್ಲೈಮೇಟ್ ಚೇಂಜ್ ಅಂತ ಮಾತಾಡ್ತಿದ್ದೀವಿ. ಎಲ್ಲ ದೊಡ್ಡ ಅಮೆರಿಕಾದಿಂದ ಹಿಡಿದು ಎಲ್ಲ ದೇಶಗಳು ಕೂತ್ಕೊಂಡು ಅವಾಗ ಇದ್ರ ಬಗ್ಗೆ ಮಾತಾಡ್ತಾರೆ, ಏನ್ ಪರಿಹಾರ ಅಂತ. ಸೊ ಅದಕ್ಕೆ ಬಹುಶಃ ರಾಮರಾಜ್ಯದಲ್ಲಿ ಪರಿಹಾರ ಇತ್ತು ಅಂತ. ಏನ್ ಮಾಡಿದ್ರು ಇದಕ್ಕಾಗಿ ಅಂತ ಗೊತ್ತಾಗಲ್ಲ ಇಲ್ಲಿ. ಆದ್ರೆ ಇವತ್ತು ದೊಡ್ಡ ಪ್ರಪಂಚದ ಮುಂದಿರೋ ದೊಡ್ಡ ವಿಷಯವೇ ನೀವು ಹೇಳಿದಾಗ ಕ್ಲೈಮೇಟ್ ಅನ್ನೋದೇ ದೊಡ್ಡ ವಿಷಯ. ಅದನ್ನ ಏನ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆನೇ ತಲೆ ಕೆಡ್ಸ್ಕೊತಾ ಇದೀವಲ್ಲ, ಆ ಸಮಸ್ಯೆ ಇರ್ಲಿಲ್ಲ ಅನ್ನೋದಂತೂ ಗೊತ್ತಾಗತ್ತೆ. ಈ ವೃತ್ತಿಗಳು ಅಂತ ಬಂತಲ್ಲ ನೀವು, ಆ ವೃತ್ತಿಗಳು ಅಲ್ಲಿ ಬರುತ್ತೆ. ಸರ್ವೇ ಲೋಭ ವಿವರ್ಜಿತಾ ಸ್ವಕರ್ಮಸು ಪ್ರವರ್ತಂತೆ ತುಷ್ಟಾ ಸ್ವೈರೈವ ಕರ್ಮಭಿಹಿ. ಪ್ರತಿಯೊಬ್ಬನಿಗೂ ಅವನವನ ವೃತ್ತಿಗಳಲ್ಲಿ ಸಂತೋಷ ಇತ್ತು ಅಂತ. ತುಷ್ಟಿ ಅಂದ್ರೆ ಸಂತೋಷ, ಸಂತುಷ್ಟಿ, ನೆಮ್ಮದಿ. ಸ್ವೈಹಿ ಕರ್ಮಭಿಹಿ, ಅವನು ಯಾವ ವೃತ್ತಿ ಮಾಡ್ತಾ ಇದ್ನೋ ಆ ವೃತ್ತಿಗಳಲ್ಲಿ ಅವನಿಗೆ ತೃಪ್ತಿ ಇರ್ತಾ ಇತ್ತು. ನೋಡಿ ಇವತ್ತಿರೋದು ಅದೇ ಅತೃಪ್ತಿ. 100% ಅವನಿಗೆ ಈ ಕೆಲಸ ಒಂದು
ಸಂಬಳ ಸಾಕಾಗಲ್ಲ, ಇನ್ನು ಸಾರಿಗೆ ಇಲ್ಲ, ಈ ಎಲ್ಲಿಗೋ ಟ್ರಾನ್ಸ್ಫರ್ ಮಾಡಿದ್ದಾರೆ, ಅವ್ನು 100 ಸಮಸ್ಯೆಲಿದೆ. ಹೌದು. ಆಮೇಲೆ ಓದಿದ್ದೊಂದು ಮಾಡ್ತಿರೋದೊಂದು ಇದು ಒಂದು ಇರುತ್ತೆ. ಹೌದು. ಆಯ್ತಾ? ಇಲ್ಲದಿಲ್ಲ, ಅವನವನ ಕೆಲಸಗಳಲ್ಲಿ ಅವನಿಗೆ ತುಷ್ಟಿ ಇದೆ, ಸಂತುಷ್ಟಿ ಇದೆ ಅಂತ. ಅಂದ್ರೆ ಬರೀ ಒಂದು ಸಮಾಧಾನವೂ ಅಲ್ಲ, ಪರಿಪೂರ್ಣವಾದ ತೃಪ್ತಿ ಇದೆ. ಅಂದ್ರೆ ಅವನಿಗೆ ಆದಾಯ ಚೆನ್ನಾಗಿದೆ, ಅವನಿಗೆ ಬೇಕಾದಲ್ಲಿ ಉದ್ಯೋಗ ಇದೆ, ಉದ್ಯೋಗ ಕಳ್ಕೊಳ್ಳುವ ಆತಂಕ ಇಲ್ಲ, ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಅವನ ಮೇಲೆ ಶೋಷಣೆ ಇಲ್ಲ. ಯಾರೋ ಬಾಸಿಸಮ್ ಮಾಡ್ತಾರೆ, ಯಾರೋ ಇನ್ಯಾವುದೋ ಒಂದು ರಾಜಕೀಯ ಮಾಡ್ತಾರೆ, ತುಳಿತಾರೆ, ಇಂಥವು ಏನೂ ಅಲ್ಲ ಅಂತ ಖುಷಿಯಾಗಿ ವೃತ್ತಿ ಮಾಡ್ತಾ ಇದ್ದ ಅವನು. ಮತ್ತೆ ಆತನ ವೃತ್ತಿಯಲ್ಲಿ ಆತ ಕ್ರಿಯೇಟಿವ್ ಆಗಿ ಮಾಡಬಹುದು ಅಂತ ಅವಕಾಶಗಳು ಅನ್ನೋದು ಗೊತ್ತಾಗುತ್ತೆ. ಹೌದು. ವೀಕೆಂಡ್ ಅಲ್ಲಿ ಮಾತ್ರ ಖುಷಿ ಅಲ್ಲ, ವೀಕ್ ಡೇಸ್ ಅಲ್ಲೂ ಖುಷಿ ಇತ್ತು. ಹೌದು ಹೌದು ಹೌದು, ಕರೆಕ್ಟ್. ಇಷ್ಟು ಪ್ರಧಾನವಾಗಿ ಅಂತ ತಗೊಂಡ್ರೆ ಇಷ್ಟಿತ್ತು. ಹೀಗೆ ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿಚ ಅಂತ ಹೀಗೆ 11,000 ವರ್ಷ ರಾಜ್ಯಭಾರ ಮಾಡಿದಾರ. ಅಟ್ಲೀಸ್ಟ್ ಈಗ ಈ ರೀತಿಯ ಕಲ್ಪನೆ ಅಟ್ಲೀಸ್ಟ್ ಒಂದು ದಿನನಾದರೂ ನಮಗೆ ಸಿಗಲಿ ಅನ್ನುವಂಥದ್ದು ನಮ್ಮ ಇವತ್ತಿನ ರಾಮರಾಜ್ಯದ ಕಲ್ಪನೆಯ ಒಂದು 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 ಗುರಿ. ಆ ಗುರಿಯತ್ತ ಎಷ್ಟು ಹೆಜ್ಜೆ ಮುಂದಿಡ್ತೀವೋ ಅಷ್ಟು ನಾವು ಸುಖಿಗಳು ಅಂತ ಖುಷಿ ಪಡಬೇಕು. ಆ ಗುರಿ ತಲುಪ್ತೀವೋ ಇಲ್ವೋ, ಆದರೆ ಒಂದೊಂದು ಹೆಜ್ಜೆ ಇಟ್ಟಾಗಲೂ ಅದು ಒಂದು ಹೆಜ್ಜೆ ಇಡೋದೇ ಒಂದು ದೊಡ್ಡ ಸಾಧನೆ ಅನ್ನುವಷ್ಟರ ಮಟ್ಟಿಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಬಂದು ನಿಂತಿದ್ದೀವಿ. ಅಂದರೆ ನಿಜಕ್ಕೂ ರಾಮರಾಜ್ಯದ ಕಲ್ಪನೆ ನಾವು ಬಾಯಿ ಮಾತಿನಲ್ಲಿ ಆಡೋದಕ್ಕಿಂತ ನಿಜಕ್ಕೂ ಎಂಥ ಅತ್ಯಂತ ಶ್ರೇಷ್ಠವಾದ ಕಲ್ಪನೆ ರಾಮರಾಜ್ಯದ್ದು ಅನ್ನುವಂಥದ್ದನ್ನು ನಿಮ್ಮ ಈ ಮಾತುಗಳಿಂದ ಈಗ ಸ್ಪಷ್ಟವಾಯಿತು. ಬಹುಶಃ ನಮ್ಮ ವೀಕ್ಷಕರಿಗೂ ಇದು ಭಾಳ ನಿಜಕ್ಕೂ ಒಂದು ಕುತೂಹಲಕರವಾದಂಥ ವಿಚಾರನೆ. ಸಾಮಾನ್ಯವಾಗಿ ನಾವು ಮಾತಾಡ್ತೀವಿ ರಾಮರಾಜ್ಯ ರಾಮರಾಜ್ಯ ರಾಮರಾಜ್ಯ, ಬಟ್ ಅದನ್ನು ವಾಲ್ಮೀಕಿಗಳು ಹೇಳಿದ್ದನ್ನು, ಅದು ನೀವು ಹೇಳಿದ ರೀತಿಯಲ್ಲಿ ಅದನ್ನು ಜನಗಳಿಗೆ ತಲುಪಿದೆಯಲ್ಲ, ಅದು ನಿಜಕ್ಕೂ ಭಾಳ, ನನಗಂತೂ ಈ ರಾಮರಾಜ್ಯದ ಕಲ್ಪನೆ ಭಾಳ ಖುಷಿ ಆಯಿತು. ಮತ್ತು ಅವರು ಹೇಳಿರೋ ರೀತಿ ವಾಲ್ಮೀಕಿಗಳು ಭಾಳ ಸರಳವಾದ ಇದ್ರಲ್ಲ, ಅಲ್ಲೇನು ದೊಡ್ಡ ದೊಡ್ಡ ಮ್ಯಾನೇಜ್ಮೆಂಟ್ ಏನೂ ಇಲ್ಲ, ಅಲ್ಲಿ ಸರಳವಾದ ಭಾಷೆಯಲ್ಲಿ ಜನಜೀವನ ನಿತ್ಯ ಬದುಕಿನಲ್ಲಿ ಹೇಗೆ ಕಾಣುತ್ತೆ ಅದನ್ನು ಅದರ ರೂಪದಲ್ಲಿ ಅವರು ಹೇಳಿದ್ದಾರೆ. ಸೊ ಒಟ್ಟಾರೆಯಾಗಿ ರಾಮರಾಜ್ಯದ ಈ ಕಲ್ಪನೆಯತ್ತ ನಮ್ಮ ಸಮಾಜವು ಸಾಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ಆ ಆಶಯ ಹೀಗೆ ಸದುದ್ದೇಶಗಳನ್ನು ಇದ್ದರೆ ಒಂದೊಂದೇ ಪುಟ್ಟ ಹೆಜ್ಜೆಗಳನ್ನು ಬಿಡೋದೇ ಒಂದು ಸಾಧನೆ ಆಗಿರುವಂಥ ಇವತ್ತಿನ ದಿನಗಳಲ್ಲಿ ರಾಮರಾಜ್ಯವನ್ನು, ರಾಮನ ವ್ಯಕ್ತಿತ್ವವನ್ನು, ರಾಮನ ಆಡಳಿತವನ್ನು, ರಾಮನ ಶೌರ್ಯವನ್ನು ಇವೆಲ್ಲವನ್ನು ನೀವು ಹೇಳ್ತಾ ಬಂದಿದ್ದೀರಿ. ಇನ್ನಷ್ಟು ಈ ರೀತಿಯ ಕಥೆಗಳನ್ನು ನಮ್ಮ ವೀಕ್ಷಕರಿಗೆ ಮುಂದಿನ ದಿನಗಳಲ್ಲಿ ನಿಮ್ಮಿಂದ ಸಿಗುತ್ತೆ ಅನ್ನುವಂಥ ಒಂದು ಮಾತನ್ನು ನಮ್ಮ ವೀಕ್ಷಕರಿಗೂ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಭಾಳ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. ನಮಸ್ತೆ.